ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಎ ಕ್ರೈಸ್ ಅಪ್ಲಿಕೇಶನ್ ಹಾಕ್ಬೇಕಂದ್ಬಿಟ್ಟು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಶಿಕ್ಷಕರ ನೇಮಕಾತಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು KEA ಹೋಮ್ ಅಂತ ಟೈಪ್ ಮಾಡಿಕೊಂಡು ಎಂಟರ್ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ KEA ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೇಮಕಾತಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕ್ರೈಸ್ ನೇಮಕಾತಿ 2026 ಅಂತ ಐತಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಕೊಟ್ಟಿದ್ದಾರೆ. ಇಲ್ಲಿ RPC ಅಂದರೆ ನಾನ್ ಕಲ್ಯಾಣ ಕರ್ನಾಟಕ, KK ಅಂದರೆ ಕಲ್ಯಾಣ ಕರ್ನಾಟಕ ಇರುತ್ತೆ ಫ್ರೆಂಡ್ಸ್. ಇದು ನಾನು ಒಂದು ನಾನ್ ಕಲ್ಯಾಣ ಕರ್ನಾಟಕ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿ ನಿಮ್ದಕ್ಕೆ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಆನ್ಲೈನ್ ನೇಮಕಾತಿ ಅಪ್ಲಿಕೇಶನ್ ವರ್ಕ್ ಫ್ಲೋ ಅಂತ ಐತೆ. ಇದಲ್ಲ, ಕ್ರೈಸ್ 2026 ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಐತಲ್ಲ, ನಾನ್ HK, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಡಿಜಿಲಾಕರ್. ಇಲ್ಲಿ ನಿಮ್ದು ಆಧಾರ್ ನಂಬರ್ ಹಾಕೊಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದಾರಲ್ಲ, ಈ ಕ್ಯಾಪ್ಚರನ್ನು ಹಾಕ್ಕೊಬೇಕು, ಟೈಪ್ ಮಾಡ್ಕೊಬೇಕು. ನಾವಿಲ್ಲಿ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಬರುತ್ತೆ. ನೀವು ಇದೇ ಥರ ಆಧಾರ್ ಕಾರ್ಡ್ ನಂಬರು ಮತ್ತು ಕ್ಯಾಪ್ಚರ್ ಹಾಕ್ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಪೇಜಲ್ಲಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ಸ್ ಇದೆ ಅಂದ್ಬಿಟ್ಟು. ಓಕೆನಾ? ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು OTP ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. OTP ಹಾಕ್ಕೊಬೇಕು. ನೀವು OTP ಹಾಕ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ. ಓಕೆನಾ? OTP ಹಾಕೊಂಡ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಯು ಆರ್ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿಲಾಕರ್ ಅಂತಿದೆ. ನೀವು ಡಿಜಿಲಾಕರ್ ರಿಜಿಸ್ಟರ್ ಆಗಿದ್ರೆ ಡಿಜಿಲಾಕರ್ ಪಿನ್ ಹಾಕ್ಕೊಬೇಕು ಫ್ರೆಂಡ್ಸ್. ಇಲ್ಲಿ 6 ಡಿಜಿಟ್ ನಂಬರ್ ಹಾಕ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇದೇ ಥರ ಮಾಡಿ ಫ್ರೆಂಡ್ಸ್. ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಡಿಗ್ರಿ ಮಾರ್ಕ್ಸ್ ಕಾರ್ಡು, ಎಲ್ಲ SSLC ಮಾರ್ಕ್ಸ್ ಕಾರ್ಡು. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೋಂದಣಿ ಪೂರ್ಣಗೊಳಿಸಿ ಅಂತ ಐತಲ್ಲ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಯಾವ ರೀತಿ ಹೆಸರಿದೆ ಆ ರೀತಿ ಬರುತ್ತೆ ಮತ್ತು ಡೇಟ್ ಆಫ್ ಬರ್ತ್, ಮೇಲ್ ಬರುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. OTP ಹಾಕ್ಕೊಂಡು ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಹಾಕ್ಕೊಬೇಕು. ಆಮೇಲೆ ಇಲ್ಲಿ ನಿಮ್ಮ ಇಮೇಲ್ ID. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ canara@123 ಅಂತ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಬೇಕು. ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಂದಣಿ ಪೂರ್ಣಗೊಳಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಈ ರೀತಿ ಬರುತ್ತೆ, ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯು ಕ್ಯಾನ್ ನೌ ಲಾಗಿನ್ ಅಂತ ಐತೆ. ಇಲ್ಲಿ ಬಂದು ನಿಮ್ಮ ಯೂಸರ್ ನೇಮ್, ಆವಾಗಲೇ ಯೂಸರ್ ನೇಮ್ ಟೈಪ್ ಮಾಡಿರ್ತೀರಲ್ಲ, ಆ ಯೂಸರ್ ನೇಮ್ ಹಾಕ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಈ ಥರ ಬರುತ್ತೆ. ಇಲ್ಲಿ ನೀವು ವಾಟ್ಸಪ್ಪು, ಇಮೇಲು, SMS-ಗೆ OTP ಅಂತ ಸೆಂಡ್ ಮಾಡ್ಕೊಬೋದು. 3 ನಾನಿಲ್ಲಿ SMS-ಗೆ ಕೊಡ್ತಾ ಇದ್ದೀನಿ. ನೀವು ಇದೇ ಥರ ಮಾಡಿ. SMS-ನ ಕ್ಲಿಕ್ ಮಾಡಿಕೊಂಡು OTP ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. OTP ಸೆಂಡ್ ಮಾಡಿಕೊಂಡು OTP ಎಂಟರ್ ಮಾಡ್ಕೊಬೇಕು. ನೆಕ್ಸ್ಟು ಆಮೇಲೆ ಯಾವಾಗಲೇ ನೀವು ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಟ್ಟಿರ್ತಾನಲ್ಲ, ಕ್ಯಾಪ್ಚರ್ ಹಾಕ್ಕೊಬೇಕು ಫ್ರೆಂಡ್ಸ್. ಕ್ಯಾಪ್ಚರ್ ಹಾಕ್ಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನೀವು ಪ್ರೊಫೈಲ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು
ಈ ರೀತಿ ಬರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತ್, ಫಾದರ್ ನೇಮು, ಮದರ್ ನೇಮು, ಮೊಬೈಲ್ ನಂಬರು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಎಲ್ಲ ಅದೇ ಸೆಲೆಕ್ಟ್ ಆಗಿರುತ್ತೆ. ಓಕೆನಾ. ಮತ್ತು ಅಡ್ರೆಸ್ಸು ಅದೇ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಪಿನ್ ಕೋಡು ಸೆಲೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕೆಳಗಡೆ ನೋಡೋದಾದರೆ ಯು ಹ್ಯಾವ್ ಸ್ಟಡಿ ಇನ್ ಕನ್ನಡ ಮೀಡಿಯಮ್ ಫ್ರಮ್ ಫಸ್ಟ್ ಟು 10th ಅಂತೈತೆ. ಅಂದರೆ ಇಲ್ಲಿ ನೀವು ಕನ್ನಡ ಮೀಡಿಯಮಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯನ್ನು ಓದಿದ್ದೀರಾ ಅಂದರೆ ಎಸ್, ಓದಿದರೆ ಎಸ್ ಅಂದ್ಕೊಡಿ, ಇಲ್ಲಾಂದರೆ ನೋ ಅಂದ್ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಮ್ಯಾರೇಜ್ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಮದುವೆ ಆಗಿದ್ರೆ ಮ್ಯಾರೇಜ್ ಅಂದ್ಕೊಡಿ, ಮದುವೆ ಆಗಿಲ್ಲ ಅಂದರೆ ಅನ್ಮ್ಯಾರೇಜ್ ಅಂದ್ಕೊಡಿ ಫ್ರೆಂಡ್ಸ್. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ ಫ್ರೆಂಡ್ಸ್. ಇಲ್ಲಿ ಆಲ್ಟರ್ನೇಟಿವ್ ಇಮೇಲ್ ಐ ಡಿ ಕೇಳ್ತಾ ಇದೆ, ನಿಮ್ಮದೊಂದು ಇಮೇಲ್ ಐ ಡಿ ಹಾಕಿ. ನೆಕ್ಸ್ಟ್ ಇಲ್ಲಿ ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದೆ, ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ ಫ್ರೆಂಡ್ಸ್. ಮತ್ತು ಇಲ್ಲಿ ಹೈಟು ಮತ್ತು ವೆಯ್ಟ್ ಕೇಳ್ತಾ ಇದೆ, ನಿಮ್ಮದು ಹೈಟು ಮತ್ತು ವೆಯ್ಟ್ ಹಾಕ್ಕೊಂಡು ಆಮೇಲೆ ಇಲ್ಲಿ ಇನ್ನೊಂದು ಕೇಳ್ತಾ ಇದೆ, ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟ್ ಬೈ KEA KPSC ಅಂತ ಕೇಳ್ತಾ ಇದೆ. ಅಂದರೆ KPSC ಇಲ್ಲಾಂದರೆ KEA ನಡೆಸಿರುವ ಕನ್ನಡ ಎಕ್ಸಾಮ್ ನೀವೇನಾದ್ರು ಪಾಸ್ ಇದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಇದ್ರೆ ಎಸ್ ಅಂತ ಕೊಡಿ, ನೋ ಇದ್ರೆ ನೋ ಅಂತ ಕೊಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ಗೆ ಹೋಗೋಣ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ. ನೆಕ್ಸ್ಟ್ ಇಲ್ಲಿ SSLC ಡೀಟೇಲ್ಸನ್ನು ಕೇಳ್ತಿದೆ. ಇಲ್ಲಿ ನಿಮ್ಮ SSLC ರೋಲ್ ನಂಬರ್ ಹಾಕ್ಕೊಬೇಕು ಮತ್ತು ಬೋರ್ಡ್ ಟೈಪ್ ಮಾಡ್ಕೊಬೇಕು ಮತ್ತು SSLCಯಲ್ಲಿರುವ ಹೆಸರು ಯಾವ ರೀತಿ ಇದೆ ಆ ರೀತಿ ಟೈಪ್ ಮಾಡ್ಕೊಬೇಕು ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಪರೀಕ್ಷಾ ವರ್ಷ ಮತ್ತು SSLC ವ್ಯಾಸಂಗ ಮಾಡಿರುವ ಮಾಧ್ಯಮ ಯಾವುದು ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ನೀವು ಕನ್ನಡ ವಿಷಯವಾಗಿ ಪ್ರಥಮ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಅಂತ ಇದೆ. ನೀವು SSLCಯಲ್ಲಿ ಕನ್ನಡ ಅಥವಾ ದ್ವಿತೀಯ ಭಾಷೆಯನ್ನು ಕನ್ನಡ ಭಾಷೆಯನ್ನು ಓದಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಇದ್ರೆ ಓದಿದರೆ ಎಸ್ ಅಂದ್ಕೊಡಿ, ಇಲ್ಲಾಂದರೆ ನೋ ಅಂದ್ಕೊಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಕಾಲೇಜ್ ನೇಮ್ ಕೇಳ್ತಾ ಇದೆ. ಅಂದರೆ ಕಾಲೇಜ್ ನೇಮ್ ಅಂದರೆ ಇದು ಬೋರ್ಡ್ ಹೆಸರಲ್ಲ, ನೀವು ಓದಿರುವ ಕಾಲೇಜ್ ಹೆಸರು. ಓಕೆನಾ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಮಾರ್ಕ್ಸ್ ಕೇಳ್ತಾ ಇದೆ. ಒಟ್ಟು ಅಂಕ 625 ಇರುತ್ತೆ SSLCಗೆ. ಪ್ರಾಪ್ತ ಅಂಕ ಅಂದರೆ ನೀವು ಗಳಿಸಿರುವ ಅಂಕ. ಆಮೇಲೆ ಪರ್ಸೆಂಟ್ ಆಟೋಮೆಟಿಕ್ಲಿ ಅದಷ್ಟು ಕದೆ ತೊಗೊಳುತ್ತೆ ಫ್ರೆಂಡ್ಸ್. ಇಷ್ಟಾಗಬೇಕು ಫ್ರೆಂಡ್ಸ್ SSLC ಡೀಟೇಲ್ಸು. ಆಮೇಲೆ ನೆಕ್ಸ್ಟ್ ಪೇಜ್ಗೆ ಹೋದರೆ ಇಲ್ಲಿ ಪರೀಕ್ಷಾ ವಿವರಗಳು PUC 12ನೇ ತರಗತಿ ಎಕ್ಸಾಮಿನೇಷನ್ ಡೀಟೇಲ್ಸ್ PUC 2nd ಅಂತೈತೆ. ಇಲ್ಲಿ ನೀವು SSLC ಓದಿ 2nd PUC ಓದಿದ್ದಿದ್ರೆ ಇಲ್ಲಿ ಎಸ್ ಅಂತ ಕೊಡಿ ಫ್ರೆಂಡ್ಸ್. ಓಕೆನಾ. ಎಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ಇಂಟರ್ಫೇಸು. ಇಲ್ಲಿ ಯು ಹ್ಯಾವ್ ಕಂಪ್ಲೀಟ್ 2nd PUC ಅಂತ ಇದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ ಫ್ರೆಂಡ್ಸ್. ಇಲ್ಲಿ ಎಸ್ ಅಂತ ಕೊಡಬೇಕು. ಎಸ್ ಕೊಟ್ಟು ಇಲ್ಲಿ ನಿಮ್ಮ PUC ರಿಜಿಸ್ಟರ್ ನಂಬರ್ ಹಾಕ್ಕೊಬೇಕು. ಮತ್ತು ಇಲ್ಲಿ ಪಾಸಿಂಗ್ ಇಯರು ಮತ್ತು ಮಂತ್ ಹಾಕ್ಕೊಬೇಕು. ಆಮೇಲೆ ನಿಮ್ಮ 2nd PUC ಬೋರ್ಡ್ ನೇಮ್ ಹಾಕ್ಕೊಂಡು ಇಲ್ಲಿ ನಿಮ್ಮ ಕಾಲೇಜ್ ನೇಮ್ ಹಾಕ್ಕೊಬೇಕು ಫ್ರೆಂಡ್ಸ್. ಕಾಲೇಜ್ ನೇಮ್ ಸಾರಿ SSLC 2nd PUC ಬೋರ್ಡಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇರುತ್ತೆ ಆ ರೀತಿ ನೇಮ್ ಇಲ್ಲಿ ಟೈಪ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ನಿಮ್ಮ ಕಾಲೇಜ್ ಹೆಸರು, ಯಾವ ಕಾಲೇಜಲ್ಲಿ ಓದಿರ್ತೀರ ಅಂದ್ಬಿಟ್ಟು ಆ ಕಾಲೇಜ್ ಹೆಸರು ಇಲ್ಲಿ ಹಾಕ್ಕೊಬೇಕು ಫ್ರೆಂಡ್ಸ್. ಓಕೆನಾ. ಮತ್ತು ಇಲ್ಲಿ ಒಟ್ಟು ಅಂಕ ಇದು 2nd PUCದು 600 ಅಂಕ ಇರುತ್ತೆ. ಪ್ರಾಪ್ತ ಅಂಕ ಬಂದು ನೀವು ಗಳಿಸಿರುವ ಅಂಕ, ಪರ್ಸೆಂಟೇಜ್ ಅದೇ ತೊಗೊಂಡಿರುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಟ್ರೀಮ್ ಅಂತ ಐತಲ್ಲ, ಇಲ್ಲಿ ಬಂದು ಕಾಮರ್ಸಾ, ಆರ್ಟ್ಸಾ, ಸೈನ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವುದು 2nd PUCಯಲ್ಲಿ ಓದಿರ್ತೀರೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಬರುತ್ತೆ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ. ನೆಕ್ಸ್ಟ್ ಮೀಸಲಾತಿ ರಿಸರ್ವೇಷನ್ ಡೀಟೇಲ್ಸ್ ಅಂತ ಇದೆ. ಓಕೆನಾ. ಇದು ನೋಡೋಣ. ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿ ರಿಸರ್ವೇಷನ್ ನೋಡೋದಾದರೆ ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತಿದೆ. ಇಲ್ಲಿ GM ಅವ್ರು ಬಿಟ್ಟು ಇನ್ನೆಲ್ಲ ಕ್ಯಾಟಗರಿಯವರು ನೀವು ಮೀಸಲಾತಿ ಕೋರಂಗಿದ್ರೆ ಎಸ್ ಇದ್ರೆ ಎಸ್ ಕೊಡಿ. ಎಸ್ ಕೊಟ್ಟರೆ ನೀವು ಇಲ್ಲಿ ಆಡಿ ನಂಬರ್ ಕೇಳುತ್ತೆ. ಆಡಿ ನಂಬರ್ ಕೊಟ್ಟು ಇಲ್ಲಿ ವೆರಿಫೈ ಮಾಡ್ಕೊಬೇಕು. ವೆರಿಫೈ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದ್ದರೆ ನೆಕ್ಸ್ಟ್ ಬರಬೇಕು. ಇಲ್ಲಿ ಧರ್ಮದ ವಿವರಗಳು ಅಂತಿರುತ್ತೆ. ಇಲ್ಲಿ ರಿಲಿಜಿಯನ್ ಸೆಲೆಕ್ಟ್ ಮಾಡ್ಕೊಬೇಕು.
ಯಾವುದು ಅಂದ್ಬಿಟ್ಟು, ಓಕೆನಾ. ಹಿಂದೂ ಇದ್ದರೆ ಹಿಂದೂ, ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್, ಮುಸ್ಲಿಮ್ ಇದ್ದರೆ ಮುಸ್ಲಿಮು, ಯಾವ ಕ್ಯಾಸ್ಟ್ ಇದ್ದರೆ ನೀವು ಆ ಕ್ಯಾಸ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕಲ್ಯಾಣ ಕರ್ನಾಟಕ HK ಮೀಸಲಾತಿ ಅಂತಿದೆ. ಇಲ್ಲಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ನೀವು ಮೀಸಲಾತಿ ಕೊರಂಗಿದ್ರೆ RDN ನಂಬರ್ ಕೇಳುತ್ತೆ, ಎಸ್ ಕೊಟ್ರೆ ಓಕೆನಾ. ಇಲ್ಲಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂತ ಇದೆ. ನೀವು ರೂರಲ್ ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕ್ಲೈಮ್ಸ್ ಆನ್ ಎಕ್ಸಾಮ್ಷನ್ ಅಂತಿದೆ. ಇಲ್ಲಿ ನೋಡೋದಾದರೆ ಜನರಲ್ ಕ್ಲೈಮ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಅಂತಿದೆ. ಡು ಯು ಹ್ಯಾವ್ ಕ್ಲೈಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಅಂತಿದೆ. ಇಲ್ಲಿ ನೀವು ಏನಾದರೂ ಅಂಗವಿಕಲರಾಗಿದ್ದರೆ ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಯು ಹ್ಯಾವ್ ಬಿನ್ ಡಿಬಾರ್ಡ್ ಫ್ರಮ್ KEA KPSC ಎಕ್ಸಾಮ್ ಅಂತಿದೆ. ನೀವು ಡಿಬಾರ್ ಆಗಿದ್ದೀರಾ ಅಂತ ಕೇಳಿದಿದೆ, ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ ಫ್ರೆಂಡ್ಸ್. ಯು ಹ್ಯಾವ್ ಬಿನ್ ಇದು ಬಂದು ಕ್ರಿಮಿನಲ್ ಅಂದರೆ ನೀವು ಏನಾದರೂ ಅಪರಾಧಿನ ಅಂತ ಕೇಳ್ತಿದೆ, ಓಕೆನಾ. ಇದು ಎಸ್ ಇದ್ದರೆ ಎಸ್ ಕೊಡಿ ನೀವು, ಇಲ್ಲಾಂದರೆ ನೋ ಕೊಡಿ ಫ್ರೆಂಡ್ಸ್. ಡು ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಅಂತ ಕೇಳ್ತಿದೆ. ನೀವು ಕಂಪ್ಯೂಟರ್ ನಾಲೆಜು ಅಂದರೆ ಬೇಸಿಕ್ಕು ಟ್ಯಾಲಿ ನಿಮಗೆ ಬರುತ್ತಾ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಇದ್ದರೆ ಎಸ್ ಕೊಡಿ. ಎಸ್ ಕೊಟ್ಟ ಮೇಲೆ ಇಲ್ಲಿ ಡು ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಿದೆ. ಅಂದರೆ ನೀವು ಎಷ್ಟು ವರ್ಷ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕಂಪ್ಯೂಟರ್ ನಾಲೆಜನ್ನು ಕಲ್ತಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ 6 months 8 months 10 months 12 months ಅಂತ ಇರುತ್ತೆ. ನೀವು ಎಷ್ಟು ತಿಂಗಳು ನೀವು ಓದಿದ್ದೀರಾ ಅಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಮತ್ತು ಇಲ್ಲಿ ಏಜಿಗೆ ಸಂಬಂಧಪಟ್ಟಂತೆ ಏಜ್ ರಿಲೆಕ್ಷನ್ಸ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ಏನಾದರೂ ಕೇಳಂಗಿದ್ರೆ ಇಲ್ಲಿ ಡೀಟೇಲ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇಲ್ಲಿ ವಿಶೇಷ ಚೇತನ ಮೀಸಲು ಅಂತಿದೆ. ನೀವು ಅಂಗವಿಕಲರಾಗಿದ್ದರೆ ಎಸ್ ಇದ್ದರೆ ಎಸ್ ಕೊಡಿ, ನೋ ಇದ್ದರೆ ನೋ ಕೊಡಿ ಫ್ರೆಂಡ್ಸ್. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಾಗಿದ್ದರೆ ಎಸ್ ಇದ್ದರೆ ಎಸ್ ಕೊಡಿ, ಅದರ ಬಗ್ಗೆ ಡೀಟೇಲ್ಸ್ ಕೇಳುತ್ತೆ, ಡೀಟೇಲ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ, ಶಿಕ್ಷಣ ಅರ್ಹತೆ ವಿವರಗಳು ಅಂತ. ನೋಡೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡೋದಾದರೆ ನಿಮ್ಮ ಡಿಗ್ರಿ UG ಮಾಡಿರ್ತೀರಲ್ಲ, UG ಅದರದ್ದು ಡೀಟೇಲ್ಸ್ ಕೇಳುತ್ತೆ. ನೋಡೋಣ, ಕ್ವಾಲಿಫಿಕೇಷನ್ ಟೈಪ್ ಅಂತಿದೆ. ಇಲ್ಲಿ UG ಅಂತ ಹಾಕ್ಕೊಬೇಕು. ಇಲ್ಲಿ ಡಿಗ್ರಿ ಅಂತಿದೆ, ನೀವು ಯಾವ ಡಿಗ್ರಿ ಮಾಡಿದ್ದೀರಾ ಅಂದ್ಬಿಟ್ಟು ಹಾಕ್ಕೊಬೇಕು, ಓಕೆನಾ. ಫಲಿತಾಂಶ ಕೊಟ್ಟಿದ್ದಾನೆ, ಇಲ್ಲಿ ಪಾಸ್ ಇದ್ದರೆ ಪಾಸು, ಫೇಲ್ ಇದ್ದರೆ ಫೇಲ್ ಅಂತ ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ವಿಶ್ವವಿದ್ಯಾಲಯದ ವಿವರಗಳು, ಯೂನಿವರ್ಸಿಟಿ ಡೀಟೇಲ್ಸ್. ಇಲ್ಲಿ ಬಂದು ನಿಮ್ಮ ಯೂನಿವರ್ಸಿಟಿ ಹೆಸರು ಹಾಕ್ಕೊಬೇಕು, ಓಕೆನಾ. ಇಲ್ಲಿ ಕಾಲೇಜ್ ಹೆಸರು, ನೆಕ್ಸ್ಟ್ ಇಲ್ಲಿ ಯೂನಿವರ್ಸಿಟಿ ಹೆಸರು ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಬೇಕು, UG ನಂಬರು, ಓಕೆನಾ. ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡ್ಮೇಲೆ ಇಲ್ಲಿ ರೆಕಗ್ನೈಸ್ಡ್ ಬೈ ಅಂತಿದೆ. ಇಲ್ಲಿ ನೀವು ಕಾಮರ್ಸ್ ಆರ್ಟ್ಸ್ ಯಾವುದು ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ CGP ಇಲ್ಲಾಂದರೆ ಮಾರ್ಕ್ಸ್ ಕೇಳುತ್ತೆ. CGP ಒಟ್ಟು CGP ಹಾಕ್ಕೊಬೇಕು, ಮತ್ತು CGP ನೀವು ತೆಗೆದಿರೋ ಮಾರ್ಕ್ಸ್ ಎಷ್ಟು ಅಂತ ಹಾಕ್ಕೊಂಡು ಟೋಟಲ್ CGP ಹಾಕ್ಕೊಬೇಕು ಫ್ರೆಂಡ್ಸ್, ಓಕೆನಾ. ನೆಕ್ಸ್ಟ್ ಇಲ್ಲಿ ಕೋರ್ಸ್ ಅವಧಿ ವರ್ಷಗಳು ಅಂತಿದೆ. ನೀವು ಎಷ್ಟು ವರ್ಷ ಡಿಗ್ರಿ ಮಾಡಿದ್ದೀರಾ UG ಅಂದ್ಬಿಟ್ಟು ಕೇಳುತ್ತೆ, ಅದನ್ನು ಹಾಕ್ಕೊಬೇಕು. ಮತ್ತು ಪಾಸಾದ ವರ್ಷ ಅಂತ ಕೇಳುತ್ತೆ, ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಂದ್ಬಿಟ್ಟು ಅದು ಹಾಕ್ಕೊಬೇಕು, ಓಕೆನಾ. ಇಲ್ಲಿ ಕೋರ್ಸ್ ಯೋಜನೆಗಳು ಅಂತಿದೆ. ಇಲ್ಲಿ ಮ್ಯಾಥಮೆಟಿಕ್, ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ಇದ್ದಾವೆ. ಇದರಲ್ಲಿ ನೀವು ಯಾವ್ದು ಕೋರ್ಸ್ ಮಾಡಿದ್ದೀರಾ ಅಂದ್ಬಿಟ್ಟು ಕೇಳ್ತಾ ಇದೆ. ನೀವು ಯಾವ್ದು ಮಾಡಿದ್ದೀರಾ ಅದನ್ನು ಟಿಕ್ ಮಾಡಿಕೊಂಡು ಸೇವ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದು ಬಂದು ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನೀವು UG ಬಿಟ್ಟು PG ಮಾಡಿರ್ತೀರಲ್ಲ, ಆ ಡೀಟೇಲ್ಸ್ ಬಗ್ಗೆ ಕೇಳುತ್ತೆ ಫ್ರೆಂಡ್ಸ್. ಆ್ಯಡ್ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ಕ್ರೋಲ್ ಮಾಡೋಣ, ಈ ರೀತಿ ಬರುತ್ತೆ. ಅರ್ಹತೆ #2 ಅಂತಿದೆ, ಕ್ವಾಲಿಫಿಕೇಷನ್ #2. ಇಲ್ಲಿ ಬಂದು UG ಡೀಟೇಲ್ಸನ್ನು ಹಾಕ್ಕೋಬೇಕು, PG ಡೀಟೇಲ್ಸು, ಓಕೆನಾ. ಸಾರಿ ಫ್ರೆಂಡ್ಸ್, ಇಲ್ಲಿ ಅರ್ಹತೆ ಪ್ರಕಾರ ಬಂದು PG ಡಿಗ್ರಿ ಅಂತ ಹಾಕ್ಕೊಬೇಕು, ಓಕೆನಾ. ಇಲ್ಲಿ ಡಿಗ್ರಿ ಬಂದು ನೀವು ಯಾವ ಡಿಗ್ರಿ ಮಾಡಿದ್ದೀರಾ ಅಂದ್ಬಿಟ್ಟು ಕೇಳುತ್ತೆ.
ಆಮೇಲೆ ಫಲಿತಾಂಶ ಪಾಸ್ ಆಫ್ ಫೈಲ್ ಅಂತ ಕೇಳುತ್ತೆ, ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಹೆಸರು ಟೈಪ್ ಮಾಡ್ಕೊಬೇಕು ಮತ್ತು ಕಾಲೇಜ್ ಹೆಸರು. ಆಮೇಲೆ ನಿಮ್ಮದು ಯಾವ ಯೂನಿವರ್ಸಿಟಿ ಅಂತ ಕೇಳುತ್ತೆ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ನಿಮ್ಮ PG ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅದನ್ನು ಹಾಕ್ಕೊಬೇಕು ಫ್ರೆಂಡ್ಸ್. ಓಕೆನಾ? PG ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಇಲ್ಲಿ ಬಂದು ರೆಕಗ್ನೈಸ್ಡ್ ಬೈ ಅಂದರೆ ನೀವು ಯಾವ PG ಮಾಡಿದ್ದೀರಾ, PGಯಲ್ಲಿ ಯಾವ್ದು ಮಾಡಿದ್ದೀರಾ ಅಂದ್ಬಿಟ್ಟು ಕೇಳುತ್ತೆ. ಇಲ್ಲಿ ನೀವು ಯಾವ ನಿಮ್ಮ ವಿದ್ಯಾರ್ಹತೆ ಏನಂದ್ಬಿಟ್ಟು ಕೇಳುತ್ತಲ್ಲ, ಇಲ್ಲಿ ನಿಮ್ಮ PG ವಿದ್ಯಾರ್ಹತೆಯ ಬಗ್ಗೆ ಟಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ CGP ಅನ್ನು ಹಾಕ್ಕೊಬೇಕು. ಇಲ್ಲಿ ಬಂದು ನೀವು ಗಳಿಸಿರೋ CGP ಎಷ್ಟು, ಟೋಟಲ್ CGP ಇಲ್ಲಿ ಹಾಕ್ಕೊಬೇಕು ಫ್ರೆಂಡ್ಸ್. ಇದು ಹಾಕ್ಕೊಂಡು ಸ್ಕ್ರೋಲ್ ಮಾಡೋಣ. ನೆಕ್ಸ್ಟ್ ಕೋರ್ಸ್ ಅವಧಿ ವರ್ಷ ಅಂತಿದೆ. ಇಲ್ಲಿ ನಾವು PGನ ಎಷ್ಟು ವರ್ಷ ಮಾಡಿದ್ದೀರಾ ಅಂದ್ಬಿಟ್ಟು ಕೇಳುತ್ತೆ. ಇಲ್ಲಿ ನೀವು ಎಷ್ಟು ವರ್ಷ ಮಾಡಿದ್ದೀರಾ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಮತ್ತು ಪಾಸ್ ಆದ ವರ್ಷ ಅಂತ ಕೇಳ್ತಾ ಇದೆ, PG ಯಾವ ವರ್ಷ ನೀವು ಪಾಸ್ ಆಗಿದ್ದು ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಕೋರ್ಸ್ನ ಯೋಜನೆಗಳು ಅಂತ ಇದೆಲ್ಲ ಇಲ್ಲಿ ಕನ್ನಡ ಮೆಥಡ್, ಇಂಗ್ಲೀಷ್ ಮೆಥಡ್, ಹಿಂದಿ ಮೆಥಡ್, ಸೈನ್ಸ್ ಮೆಥಡ್, ಆರ್ಟ್ಸ್ ಮೆಥಡ್ ಇದೆ, CTET, KTET ಅಂತಿದೆ ಆಯ್ತಲ್ಲ. ಇದರಲ್ಲಿ ನೀವು ಈ ಕೋರ್ಸ್ ಯೋಜನೆ ಯಾವುದು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡ್ಬೇಕು ಫ್ರೆಂಡ್ಸ್. ಓಕೆನಾ? ಆಮೇಲೆ ನೆಕ್ಸ್ಟ್ ಕೊಟ್ಟರೆ ಈ ರೀತಿ ಬರುತ್ತೆ. ಇದು ಬಂದು ಕೆಲಸದ ಅನುಭವ ಅಂತ ಕೇಳ್ತಾ ಇದೆ ಫ್ರೆಂಡ್ಸ್. ನೋಡೋಣ. ಇಲ್ಲಿ ಬಂದು ಕೆಲಸದ ಅನುಭವ, ನೀವೇನಾದರೂ ಯಾವ್ದಾದ್ರು ಕೆಲಸದಲ್ಲಿದ್ದರೆ ಅದರ ಡೀಟೇಲ್ಸ್ ಕೇಳುತ್ತೆ, ಅದನ್ನು ನೋಡೋಣ. ಸಂಸ್ಥೆಯ ಪ್ರಕಾರ ಅಂತಿದೆ, ನೀವು ಯಾವ ಸಂಸ್ಥೆಯಲ್ಲಿ ಗೌರ್ಮೆಂಟಾ, ಪ್ರೈವೇಟಾ, ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ ಅದ್ರ ಬಗ್ಗೆ ಕೇಳುತ್ತೆ. ಇಲ್ಲಿ ಸಂಸ್ಥೆಯ ಹೆಸರು, ಆಮೇಲೆ ಇಲ್ಲಿ ನಿಮ್ಮ ಜಾಬ್ ರೋಲ್, ಏನು ಕೆಲಸ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಜಾಬ್ ಡಿಸೈನೇಷನ್ ಅಂತ ಐತೆ, ಇದು ಹಾಕೋಬೇಕು. ಮತ್ತು ನೀವು ಯಾವಾಗಿಂದ ಕೆಲಸ ಮಾಡಿದ್ದು ಅಂತ ಕೇಳ್ತಾ ಇದೆ. ಮತ್ತು ಅಂತಿಮವಾಗಿ ಕೆಲಸ ಯಾವಾಗ ನೀವು ಬಿಟ್ಟಿದ್ದು ಅಂತ ಕೇಳ್ತಾ ಇದೆ. ಓಕೆ, ಅನುಭವದ ವರ್ಷ ಮತ್ತೆ ಕೇಳ್ತಾ ಇದೆ. ಪ್ರಸ್ತುತ ಕೆಲಸ ಮಾಡುತ್ತಿದ್ದೀರಾ ಅಂತಲೂ ಕೇಳ್ತಾ ಇದೆ. ಹೌದಿದ್ರೆ ಹೌದಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ಅಂತ ಐತಲ್ಲ, ಇಲ್ಲಿ ಬಂದು ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋಕ್ಕೆ ಹೇಳುತ್ತೆ. ಓಕೆನಾ? ಇಲ್ಲಿ ಚೂಸ್ ಫೈಲ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋ 1 MB ಕಡಿಮೆ ಇರಬೇಕು. ಓಕೆನಾ? ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಐತಲ್ಲ, ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಗ್ನೇಚರನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತಿರುತ್ತೆ. ಒಂದ್ಸರಿ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಡೀಟೇಲ್ಸ್ ಎಲ್ಲ ನೋಡ್ಕೊಂಡಿದ್ದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರಾಲ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇಲ್ಲಿ ಬಂದು ಫೈನಲ್ ಸಬ್ಮಿಟ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಓಕೆನಾ? ಫೈನಲ್ ನೀವು ಪ್ರಿವ್ಯೂ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಡೂ ದ ಫೈನಲ್ ಸಬ್ಮಿಟ್ ಅಂತಿದೆ, ಅಂದರೆ ನೀವು ಫೈನಲ್ ಸಬ್ಮಿಟ್ ಮಾಡ್ತಾಯಿದ್ದೀರಾ ಅಂತ. ಓಕೆನಾ? ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ಯಾವುದೇ ಎಡಿಟ್ ಆಪ್ಷನ್ ಇರಲ್ಲ ಅಂದ್ಬಿಟ್ಟು ಅದನ್ನು ಹೇಳಿದ್ದೆ ಫ್ರೆಂಡ್ಸ್. ಓಕೆನಾ? ಒಂದ್ಸರಿ ಪ್ರಿವ್ಯೂ ನೋಡಿಕೊಂಡು ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ನಿಮ್ಮ ಸೆಲೆಕ್ಟ್ ಪೋಸ್ಟ್ ಅಂತಿದೆ, ನೀವು ಯಾವ ಪೋಸ್ಟ್ಗೆ ಸೆಲೆಕ್ಟ್ ಮಾಡ್ತೀರಾ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದೆ. ನಿಮ್ಮ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಿರ್ತೀರ ಅಂತ. ಆಮೇಲೆ ಇಲ್ಲಿ ಪ್ರೊಸೀಡ್ ಪೇ ಅಂತಿದೆ, ಪೇಮೆಂಟ್ ಮಾಡೋಂಗಿದ್ರೆ ಪೇಮೆಂಟ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರುತ್ತೆ. ಓಕೆನಾ? ಈ ರೀತಿ ಬಂದಮೇಲೆ ಇಲ್ಲಿ UPI ಕಾರ್ಡ್, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇಲ್ಲ ಸಾರಿ ಡೆಬಿಟ್ ಕಾರ್ಡು ಇರುತ್ತೆ. ಆಮೇಲೆ ನೆಟ್ ಬ್ಯಾಂಕಿಂಗ್ ಇರುತ್ತೆ, ಬ್ಯಾಂಕಿಂದನೂ ನೀವು ಕಟ್ಬೋದು. ಓಕೆನಾ? ಇಲ್ಲಿ UPI ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿದ್ದಾದಮೇಲೆ ಡನ್ ಅಂತ ಬರುತ್ತೆ. ಓಕೆನಾ? ಡನ್ ಅಂತ ಬಂದಮೇಲೆ ಈ ರೀತಿ ಬರುತ್ತೆ, ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್, ಅಂದರೆ ಫೈನಲ್ ಪ್ರಿಂಟ್ ಇದೇ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಕ್ಲೋಸ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಫ್ರೆಂಡ್ಸ್ ಏನು ನೋಡಿ ಫ್ರೆಂಡ್ಸ್, ಇದೇ ಥರ ಕ್ರೈಸ್ ನೇಮಕಾತಿ
ಟೀಚರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲನ್ನು. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ಇದೇ ಥರದ ಯೂಸ್ಫುಲ್ ಕಂಟೆಂಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.